ಯೋಚನೆ ಮಾಡಿ, ನೀವು ವಿಜಯಪುರದಿಂದ ಬೆಂಗಳೂರಿಗೆ ಹೋಗ್ಬೇಕು ಅಥವಾ ಬೆಂಗಳೂರಿಂದ ವಿಜಯಪುರಕ್ಕೆ ಬರಬೇಕು. ಕಣ್ಣು ಮುಚ್ಚಿ ನೆನಪು ಮಾಡ್ಕೊಳ್ಳಿ, ಆ 15 ಗಂಟೆಗಳ ಸುದೀರ್ಘ ಪ್ರಯಾಣ ಮತ್ತು ಆ ಆಯಾಸ. ಇನ್ನು ಬಸ್ಗಳಲ್ಲಿ ಹೋದ್ರೆ ಇಡೀ ರಾತ್ರಿ ನಿದ್ದೆ ಇಲ್ಲದ ಸ್ಥಿತಿ. ಆದ್ರೆ ಈಗ ನಿಮಗೊಂದು ಅತ್ಯಂತ ದೊಡ್ಡ ಸಿಹಿ ಸುದ್ದಿಯೊಂದು ಕಾಯ್ತಾ ಇದೆ. ಕೇವಲ 10 ಗಂಟೆಗಳಲ್ಲಿ ನೀವು ಬೆಂಗಳೂರಿನಿಂದ ವಿಜಯಪುರಕ್ಕೆ ತಲುಪಬಹುದು. ಅಂದ್ರೆ ನೀವು ನಂಬುತ್ತೀರಾ? ಹೌದು, ಇದು ಯಾವುದೇ ಕಲ್ಪನೆಯಲ್ಲ, ಈಗ ನಿಜವಾಗುತ್ತಾ ಇರೋ ಒಂದು ಅದ್ಭುತ ಬೆಳವಣಿಗೆ. ಉತ್ತರ ಮತ್ತು ದಕ್ಷಿಣ ಕರ್ನಾಟಕವನ್ನು ಜೋಡಿಸುವ ರೈಲು ಮಾರ್ಗಗಳಲ್ಲಿ ಈಗ ಇತಿಹಾಸ ಸೃಷ್ಟಿಯಾಗ್ತಾ ಇದೆ. ಹುಬ್ಬಳ್ಳಿ ಮತ್ತು ಗದಗ ಬೈಪಾಸ್ ಮೂಲಕ ಒಂದು ಹೊಸ ವಿಶೇಷ ರೈಲು ಹಳಿ ಮೇಲೆ ಓಡಕ್ಕೆ ಸಿದ್ಧವಾಗ್ತಾ ಇದೆ. ಇದರಿಂದ ನಮ್ಮ ಪ್ರಯಾಣಿಕರ ಸಮಯ ಹೇಗೆ ಉಳಿತಾಯ ಆಗಲಿದೆ, ಇದರ ಹಿಂದೆ ಇರೋ ಕಥೆ ಏನು, ಇವತ್ತು ನಾವು ಸಂಪೂರ್ಣವಾಗಿ ತಿಳ್ಕೊಂಬರೋಣ. ಎಲ್ಲರೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸ್ನೇಹಿತರೆ, ಐಫೈ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ವಿಜಯಪುರ ಜಿಲ್ಲೆಯ ಜನರಿಗೆ ರಾಜಧಾನಿ ಬೆಂಗಳೂರಿಗೆ ತಲುಪುವುದು ಒಂದು ದೊಡ್ಡ ಸವಾಲಾಗಿತ್ತು. ಆದ್ರೆ ಈಗ ಕಾಲ ಬದಲಾಗಿದೆ. ನಮ್ಮ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಎಂ.ಬಿ. ಪಾಟೀಲ್ ಅವರು ಜನರ ಕಷ್ಟಗಳನ್ನು ದೂರು ಮಾಡಲು ಒಂದು ಶಾರ್ಟ್ ಕಟ್ ರೈಲು ಮಾರ್ಗದ ಅಗತ್ಯವಿದೆ ಎಂದು ಏಪ್ರಿಲ್ ಮೊದಲ ವಾರ ಕೇಂದ್ರ ಸಚಿವಾಲಯಕ್ಕೆ ಒಂದು ಪತ್ರ ಬರೆದಿದ್ದಾರೆ. ಈ ಮನವಿಗೆ ಕೇಂದ್ರ ರೈಲ್ವೆ ಸಚಿವರಾಗಿರುವಂತಹ ಅಶ್ವಿನ್ ವೈಷ್ಣವ್ ಮತ್ತು ಸಹಾಯಕ ಸಚಿವ ವಿ ಸೋಮಣ್ಣ ಅವರು ತಕ್ಷಣವೇ ಸ್ಪಂದಿಸಿದ್ದಾರೆ. ಇದೀಗ ನೈಋತ್ಯ ರೈಲ್ವೆ ಜೂನ್ 28ರಂದು 2 ನಗರಗಳ ಮಧ್ಯೆ ವಿಶೇಷ ರೈಲು ಸಂಚಾರವನ್ನು ಆರಂಭಿಸಿದೆ. ಈ ಅದ್ಭುತ ನಿರ್ಧಾರಕ್ಕೆ ಇಡೀ ವಿಜಯಪುರ ಜಿಲ್ಲೆ ಜನತೆ ಸಂತಸ ವ್ಯಕ್ತಪಡಿಸುತ್ತಿದ್ದಾರೆ. ಬನ್ನಿ ಮೊದಲು ನಾವು ಇದರ ಹಿನ್ನೆಲೆಯ ಅರ್ಥ ಮಾಡಿಕೊಳ್ಳೋಣ. ವಿಜಯಪುರದಿಂದ ಬೆಂಗಳೂರಿಗೆ ಹೋಗುವ ಹಳೆಯ ಮಾರ್ಗ ಹೇಗಿತ್ತು ಗೊತ್ತಾ? ರೈಲುಗಳ ಇಡೀ ಸುತ್ತ ಬಳಸಿ ಹೋಗಬೇಕಾಗಿತ್ತು. ಹುಬ್ಬಳ್ಳಿ ನಿಲ್ದಾಣಕ್ಕೆ ಹೋಗಿ ಅಲ್ಲಿ ಇಂಜಿನ್ ಬದಲಾಯಿಸಿಕೊಂಡು ಸಾಕಾಗಬೇಕಾಗಿತ್ತು. ಈ ಪ್ರಕ್ರಿಯೆಯಲ್ಲಿ ಗಂಟೆಗಟ್ಟಲೆ ಸಮಯ ವ್ಯರ್ಥವಾಗಿ ಪ್ರಯಾಣಿಕರಿಗೆ ಬರೋಬ್ಬರಿ 15 ಗಂಟೆಗಳ ಬೇಕಾಗ್ತಾ ಇತ್ತು. ವ್ಯಾಪಾರಸ್ಥರಿಗೆ, ವಿದ್ಯಾರ್ಥಿಗಳಿಗೆ, ತುರ್ತು ಚಿಕಿತ್ಸೆಗೆ ಹೋಗಬೇಕಾದ ರೋಗಿಗಳಿಗೆ ಇದು ದೊಡ್ಡ ತೊಂದರೆ ಆಗ್ತಾ ಇತ್ತು. ಆದ್ರೆ ಈಗ ಹುಬ್ಬಳ್ಳಿ ಮತ್ತು ಗದಗ ಬೈಪಾಸ್ ಮೂಲಕ ರೈಲು ಸೇವೆ ಆರಂಭಿಸುವುದರಿಂದ ಇಂಜಿನ್ ಬದಲಾಯಿಸುವ ಅಗತ್ಯವೇ ಇಲ್ಲದೆ ಪ್ರಯಾಣಿಕರ ಸಮಯ 10 ಗಂಟೆಗಳಿಗೆ ಇಳಿಕೆಯಾಗಿದೆ. ಬರೋಬ್ಬರಿ 5 ಗಂಟೆಗಳ ಕಾಲ ಉಳಿತಾಯವಾಗ್ತಾ ಇದೆ. ಈ ವಿಶೇಷ ರೈಲು ಒಟ್ಟು 19 ಬೋಗಿಗಳನ್ನು ಹೊಂದಿದ್ದು ತುಮಕೂರು, ಅರಸೀಕೆರೆ, ದಾವಣಗೆರೆ, ಹಾವೇರಿ, ಗದಗ ಬೈಪಾಸ್, ಬಾದಾಮಿ, ಬಾಗಲಕೋಟೆ, ಆಲಿಮಟ್ಟು ಮತ್ತು ಬಸವ ಬಾಗೇವಾಡಿ ನಿಲ್ದಾಣಗಳು ನಿಲುಗಡೆ ಹೊಂದಿದೆ. 1.5 ತಿಂಗಳ ಕಾಲ ಪ್ರತಿ ಶನಿವಾರ ಯಶವಂತಪುರದಿಂದ ವಿಜಯಪುರಕ್ಕೆ ಈ ರೈಲು ಹೊರಟು ಬಿಟ್ಟಿದ್ದು ಭಾನುವಾರ ವಾಪಸ್ ಬರುತ್ತೆ. ಆದರೆ ವೀಕ್ಷಕರೇ, ಇಲ್ಲಿ ನಾವು ಒಂದು ಮುಖ್ಯವಾದ ರಿಯಾಲಿಟಿ ಚೆಕ್ ಮಾಡಬೇಕಾಗಿದೆ. ಸದ್ಯದ ವೇಳಾಪಟ್ಟಿಯ ಪ್ರಕಾರ ಈ ವಿಶೇಷ ರೈಲು ವಿಜಯಪುರದಿಂದ ಹೊರಟು ಬೆಂಗಳೂರಿನ ಯಶವಂತಪುರ ನಿಲ್ದಾಣವನ್ನು ಬೆಳಗಿನ ಜಾವ 4 ಗಂಟೆಗೆ ತಲುಪುತ್ತೆ. ಈ ಸಮಯದಲ್ಲಿ ಪ್ರಯಾಣಿಕರು, ಮಹಿಳೆಯರು ಮತ್ತು ಮಕ್ಕಳು ತಮ್ಮ ಮನೆಗಳಿಗೆ ತಲುಪುವುದು ತುಂಬಾ ಕಷ್ಟ. ಆಟೋ ಅಥವಾ ಕ್ಯಾಬ್ ನವರು ಡಬಲ್ ಮೀಟರ್ ಚಾರ್ಜ್ ಆಗ್ತಾರೆ. ಇದೇ ಕಾರಣಕ್ಕೆ ಸಚಿವ ಎಂ.ಬಿ. ಪಾಟೀಲ್ ಅವರು ಕೇಂದ್ರ ಸಚಿವರಿಗೆ ಮತ್ತೊಂದು ಪತ್ರ ಬರೆದಿದ್ದಾರೆ. ಈ ರೈಲನ್ನು ರಾತ್ರಿ 8 ಗಂಟೆಗೆ ಬೆಂಗಳೂರಿನಿಂದ ಹೊರಟು ಬೆಳಗ್ಗೆ 6 ಗಂಟೆಗೆ ವಿಜಯಪುರ ತಲುಪುವ ಹಾಗೆ ಮಾಡಬೇಕು. ಅದೇ ರೀತಿ ವಿಜಯಪುರದಿಂದಲೂ ರಾತ್ರಿ 8 ಗಂಟೆಗೆ ಬಿಟ್ಟು ಬೆಳಗ್ಗೆ 6 ಗಂಟೆಗೆ ತಲುಪುವ ಹಾಗೆ ಮಾಡಬೇಕು ಅಂತ ವೇಳಾಪಟ್ಟಿ ಕೂಡ ಸೂಕ್ತವಾಗಿ ಬದಲಾವಣೆ ಮಾಡಿ ಅಂತ ತಿಳಿಸಿದ್ದಾರೆ. ಒಮ್ಮೆ ಯೋಚನೆ ಮಾಡಿ, ಈ ರೈಲನ್ನು ಆದಷ್ಟು ತ್ವರಿತವಾಗಿ ಕಾಯಂ ರೈಲನ್ನಾಗಿ ಪರಿವರ್ತನೆ ಮಾಡಿದರೆ ಉತ್ತರ ಕರ್ನಾಟಕದ ಚಿತ್ರಣವೇ ಬದಲಾಗಬಹುದು. ವಿಜಯಪುರದ ದ್ರಾಕ್ಷಿ, ದಾಳಿಂಬೆ ಸುಲಭವಾಗಿ ಬೆಂಗಳೂರಿನ ಮಾರುಕಟ್ಟೆಯನ್ನು ತಲುಪಬಹುದು. ಬೆಂಗಳೂರಿನಲ್ಲಿರುವಂತಹ ಲಕ್ಷಾಂತರ ಉದ್ಯೋಗಿಗಳು ಕಡಿಮೆ ಖರ್ಚಿನಲ್ಲಿ ಊರಿಗೆ ಬಂದು ಹೋಗಬಹುದು. ಇದು ಕೇವಲ ರೈಲಲ್ಲ, ಇದು 2 ಭಾಗಗಳ ನಡುವಿನ ಬಾಂಧವ್ಯವನ್ನು ಗಟ್ಟಿಗೊಳಿಸುವಂತಹ ಸೇತುವೆ. ಕೊನೆಯದಾಗಿ ಈ ಮಹತ್ವದ ನಿರ್ಧಾರಕ್ಕೆ ಕಾರಣರಾದ ಕೇಂದ್ರ ರೈಲ್ವೆ ಸಚಿವರು ಮತ್ತು ಸಚಿವರಾಗಿರುವಂತಹ ಎಂ.ಬಿ. ಪಾಟೀಲ್ ಅವರಿಗೆ ಧನ್ಯವಾದಗಳು. ರೈಲ್ವೆ ಇಲಾಖೆಯು ಪ್ರಯಾಣಿಕರ ಹಿತದೃಷ್ಟಿಯಿಂದ ವೇಳಾಪಟ್ಟಿಯನ್ನು ಬದಲಾಯಿಸಿ ದಿನನಿತ್ಯದ ಕಾಯಂ ರೈಲನ್ನಾಗಿ ಮಾಡಲಿ ಎಂದು ನಾವು ಆಶಿಸೋಣ. ಈ ಹೊಸ ರೈಲು ಮಾರ್ಗದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿಯನ್ನು ನಿಮ್ಗೆ ತಿಳಿಸಿದಕ್ಕೆ ನಮ್ಮ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಆಗಿ. ಇದೇ ತರ ಹೆಚ್ಚಿನ ವಿಡಿಯೋಗಳು ಮುಂದೆ ಬರ್ತಾ ಇರ್ತವೆ. ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ. ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ